ಓಕೆ, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇಲ್ಲ ಹಾಸನಲ್ಲ ಸರ್. ಹಾಸ್ಪಿಟ್ಲಲ್ಲೇ ಇದ್ದೀರಾ? ಇಲ್ಲಿ ಹಾಸನಲ್ಲಿದ್ದೇನೆ. ಓಕೆ. ನಿಮ್ಮ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? ಎಷ್ಟು ಗಂಟೆಗೆ ಹೇಳಿದ್ರು ಡಾಕ್ಟ್ರು ವಿಚಾರ? ಸರ್ ಈಗ ಗೊತ್ತಾಗಿದ್ದು ನನಗೆ. ಈಗ ಬಂದ್ರಾ ನೀವು ಹಾಸ್ಪಿಟ್ಲಿಗೆ? ಅಲ್ಲ ನಾನು ಇಲ್ಲಿದ್ದೇನೆ, ಹಾಸನಲ್ಲಿದ್ದೀನಿ ನಾನು. ಹಾಸನದಲ್ಲಿದ್ದೀರಾ? ಹಾಂ. ಹಾಸನದಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೀರಾ? ಅಲ್ಲ ಸರ್, ಇಲ್ಲಿದ್ದೀನಿ ನಾನು, ಹಾಸನದಲ್ಲಿ ಮನೇಲಿದ್ದೀನಿ ನಾನು. ನಾನು ಇಲ್ಲೇ ಹಾಸನಲ್ಲಿ ವಾಸ ಇರೋದು. ಓಕೆ ಓಕೆ ಓಕೆ. ಸೊ ಈಗ ಆ ಕಡೆಯಿಂದ ಹೊರಡ್ತೀರಾ ಹಾಗಾದರೆ? ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಹೊರಡ್ತೀನಿ. ಪಾಪ ದೇವೇಗೌಡರಿಗೆ ಒಂದು ಶಕ್ತಿ ಆಗಿದ್ದಂಥವ್ರು ಚೆನ್ನಮ್ಮ ಅವರು. ಹೌದು. ನಿಮ್ಗೆ ಹೆಂಗೆ, ಯಾವಾಗ ಮಾತಾಡಿದ್ರಿ ನೀವು? ಯಾವಾಗ ನೋಡಿದ್ರಿ ಅವರನ್ನ ಅಂತ ಜ್ಞಾಪಿಸ್ಕೋಬೋದಾ? ಒಂದು 15 ದಿವಸದಲ್ಲಿ ಮಾತಾಡಿದ್ದೆ ಸರ್, ಹೋಗಿದ್ದೆ ಬೆಂಗಳೂರಿಗೆ. ಹಾಂ. ಆಗ್ಲೇನು ಹೆಚ್ಚಿಗೆ ಇದು ಮಾಡ್ತಾರಲ್ಲ ಅವರು, ಸ್ಪಂದಿಸ್ತಿರ್ಲಿಲ್ಲ. ಹ್ಞೂ ಹ್ಞೂ ಇದಾಗಿದ್ರು. ಹ್ಞೂ ಜಸ್ಟ್ ನೋಡ್ಕೊಂಡು ಹ್ಞೂ ವಾಪಸ್ ಸರಿ ಸರಿ ಅಂದ್ರೆ ಐತೆ ಮಾತಾಡೋದು. ಅಲ್ಲ, ಈಗ ಮುಂದೆ ಎಲ್ಲ ಏನು ಕಾರ್ಯಗಳು ಅದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಅದೇ ನಮಗೆ ಗೊತ್ತಲ್ಲ ಸರ್, ಅವ್ರು ದೊಡ್ಡವ್ರು ಮಾಡ್ತಾರೆ ಅದೆಲ್ಲ. ಹ್ಞೂ 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 ಅವೆಲ್ಲ ದೊಡ್ಡವ್ರು ಇದು ಸರ್, ಹ್ಞೂ ಹ್ಞೂ ನಮಗೆ ಹೋಗೋದು ಅಷ್ಟೇ. ಓಕೆ ಓಕೆ. ಹೇಗೆ ನಿಮ್ಗೆ ತಂಗಿನ ಅಕ್ಕನ? ಅಕ್ಕ ಸರ್. ಅಕ್ಕ ಆಗಬೇಕಾ? ಹೌದು. ಹೇಳಿ, ನಿಮ್ಮ ಅಕ್ಕನ ಬಗ್ಗೆ ಮಾತನಾಡಿ ಒಂದು ಸ್ವಲ್ಪ ಇವಾಗ ಈ ವಿಚಾರವಾಗಿ. ಅದೇನು ಮಾತಾಡೋಕ್ಕಾಗುತ್ತಾ ಸರ್, ಅವರು ಹ್ಞೂ ನಮಗೆ ಸ್ವಂತ ಸ್ವಂತ. ತಾಯಿ ಇದ್ದಂಗೆ ಸರ್ ಅವರು. ಹ್ಞೂ ಹ್ಞೂ ಮಕ್ಕಳ ಟೈಪ್ ನೋಡ್ಕೊಳ್ಳೋರು ಸರ್. ಹ್ಞೂ ಹ್ಞೂ ಅಲ್ಲ, ಎಲ್ಲ ಹೇಳೋರು ನಾವು ಕೇಳ್ತಿದ್ವಿ, ಯಾರು ಹೋದ್ರು ಮನೆಗೆ ಭಾರಿ ಚೆನ್ನಾಗಿ ನೋಡ್ಕೋತಾ ಹೌದು ಇದ್ರು, ಹೌದು 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 ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ರು. ಹೌದು ಹೌದು ಸರ್, ಹೌದು. ಒಟ್ಟಾರೆ ದೇವೇಗೌಡರು ಯಾರೇ ಬರ್ಲಿ ಹಾಂ. ಲೋಟ ನೀರು ಕೊಡದಲ್ಲೂ ಕಳಿಸ್ತಾರಲ್ಲ, ಹ್ಞೂ 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 ಅಷ್ಟೇ ಚೆನ್ನಾಗಿ ಇದು ಮಾಡೋದು ಎಲ್ಲಾರ್ನೂ. ಹ್ಞೂ ನಮ್ಮ ಅಂತ ಅಲ್ಲ, ಯಾರೇ ಹೋಗ್ಲಿ ಹ್ಞೂ ಹ್ಞೂ ಅವ್ರಿಗೆ ಒಂದು ಶಾಲ್ ಕೊಡೋದು, ಊಟ ಹಾಕೋದು, ಹ್ಞೂ ಒಂದು ಇದಾಗ ಕೊಡೋದು, ಏನಾದ್ರು ಮಾಡೋರು. ಹ್ಞೂ ಓಕೆ. ಆಮೇಲೆ ದೇವೇಗೌಡರು ದೊಡ್ಡ ಫ್ಯಾಮಿಲಿ. ಓಕೆ, ಕರೆ ಕಟ್ಟಾಗಿದೆ. ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ವಿಶ್ವನಾಥ್ ಅವರು, ಅಂದರೆ ಚೆನ್ನಮ್ಮನವ್ರ ತಮ್ಮ ಮಾತನಾಡಿದ್ದು. ಅವರು ಹಾಸನದಲ್ಲಿದ್ದಾರೆ, ವಿಚಾರ ಗೊತ್ತಾಗಿದೆ, ಈಗ ಹೊರಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಅವರ ಅಕ್ಕ ಆಗಿರಲಿಲ್ಲ, ನಮ್ಮ ತಾಯಿ ಆಗಿದ್ದರು ಅಂತಕ್ಕಂಥ ಮಾತನಾಡಿದ್ರು. ಸೊ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಸಹೋದರ ವಿಶ್ವನಾಥ್ ಪಾಪ ಮಾತಾಡೋಕ್ಕೆ ಆಗಲಿಲ್ಲ, ಅವರಿಗೆ ಕಣ್ಣೀರಿಟ್ಟಿದ್ದಾರೆ. ಅಕ್ಕನ ಸಾವನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಆಗಲ್ಲ ಅನ್ನೋ ಮಾತನ್ನಾಡಿದ್ರು. ಬಹಳ ಆಘಾತ ಆಗಿದೆ ನಮಗೆ. ತಾಯಿ ಥರ ನೋಡ್ಕೋತಾ ಇದ್ರು ನಮ್ಮನ್ನೆಲ್ಲ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಚೆನ್ನಮ್ಮ ಅವರದ್ದು ಅಂತ ಅಕ್ಕನನ್ನು ಅವರು ಸ್ಮರಿಸ್ಕೊಳ್ತಾ ಇದ್ರು. ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾ ಇದ್ರು, ತಾರತಮ್ಯ ಮಾಡ್ತಾ ಇರಲಿಲ್ಲ. ಮನೆಗೆ ಯಾರು ಹೋದರೂ ಅದೇ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅಂತ ಪಬ್ಲಿಕ್ ಟಿವಿಗೆ ಚೆನ್ನಮ್ಮ ಸಹೋದರ ವಿಶ್ವನಾಥ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಇವ್ರನ್ನೆಲ್ಲರನ್ನೂ ಸಾಕಿರೋದೇ ಚೆನ್ನಮ್ಮನವ್ರು. ಹಾಗೆ ನೋಡೋಕೆ ಹೋದರೆ ಚಿಕ್ಕ ವಯಸ್ಸಿಂದ ದೇವೇಗೌಡರ ಮದುವೆ ಆದ ನಂತರನೂ ಕೂಡ ತವ್ರ ಮನೆಯ ಲಿಂಕ್ ಅವ್ರು ಯಾವತ್ತೂ ಕಡ್ಕೊಂಡಿರಲಿಲ್ಲ. ಆಗಾಗ್ಗೆ ಹೋಗ್ತಾನೇ ಇದ್ರು. ಸೊ ಹಾಗಾಗಿ ಮೊಸಳೆ ಅಂತಂದ್ಬಿಟ್ಟು ಒಂದು ಊರು, ಆ ಮೊಸಳೆ ಊರಿನವ್ರು ಇವರೆಲ್ಲರೂ ಕೂಡ. ಹಾಗಾಗಿ ಅಲ್ಲಿ ಜನಗಳು ಕೂಡ ತುಂಬ ನೆನಪಿಸ್ಕೋತಾರೆ, ಹೊಳೆನರಸೀಪುರ ಭಾಗದ ಜನ. ಸೊ ಒಬ್ಬೊಬ್ಬರೇ ಇವಾಗ ಆಸ್ಪತ್ರೆ ಕಡೆ ದೌಡಾಯಿಸ್ತಾ ಇದ್ದಾರೆ. ಇನ್ನೂ ಕೂಡ ಅವರ ಮಕ್ಕಳೆಲ್ಲ ಬರಬೇಕು. ರೇವಣ್ಣ ಅವರು, ಆಮೇಲೆ ಭವಾನಿ ರೇವಣ್ಣ ಅವರು, ಹಾಗೆಯೇ ಅವರ ಮಕ್ಕಳು ಬಾಲಕೃಷ್ಣ, ರಮೇಶ್ ಅವರೆಲ್ಲರೂ ಕೂಡ ಆಗಮಿಸಬೇಕು. ಬಂದ ನಂತರ ಕುಟುಂಬದವರು ನಿರ್ಧಾರವನ್ನು ತಗೋಬೇಕು, ಮುಂದೆ ಏನು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇವತ್ತು 4:50 ಸಂದರ್ಭದಲ್ಲಿ ಅವರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿರೋದು. ಈಗಾಗಲೇ ಆಸ್ಪತ್ರೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಆಗಮಿಸಿದರು. ಮುಂದಿನ ಎಲ್ಲ ಭದ್ರತಾ ವ್ಯವಸ್ಥೆ ಎಲ್ಲವನ್ನು ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಯಾಕೆಂದರೆ ತುಂಬ VIP ಮೂಮೆಂಟ್ಸ್ ಎಲ್ಲ ಇರುತ್ತೆ ಇನ್ನು ಮುಂದಕ್ಕೆ. ಅಂತಿಮ ದರ್ಶನಕ್ಕೆ ಎಲ್ಲಿ ಇಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು. ಎಲ್ಲ ಕಡೆಯಿಂದ ಬರಬೇಕು, ಅಭಿಮಾನಿಗಳು ಬರ್ತಾರೆ. ಹಾಸನ ಭಾಗದಿಂದ, ಮಂಡ್ಯ ಭಾಗದಿಂದ ತುಂಬ ಅಪಾರ ಅಭಿಮಾನಿಗಳು ಬರ್ತಾರೆ. ಅಂತಿಮ ದರ್ಶನಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ರಾಜಕೀಯ ನಾಯಕರು, ಗಣ್ಯರು ಪಕ್ಷಾತೀತವಾಗಿ ಬಂದು ಅಂತಿಮ ದರ್ಶನವನ್ನು ಪಡ್ಕೋತಾರೆ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಸೊ ಅದೆಲ್ಲವನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕುಟುಂಬಸ್ಥರು ತಗೊಂಡು ಅವರು ಬ್ರೀಫ್ ಮಾಡ್ತಾರೆ. ಈಗ ಹೇಳ್ತಾರೆ, ಮಾಧ್ಯಮದವರಿಗೆ ಮಾಹಿತಿಯನ್ನು ಕೊಡ್ತಾರೆ ಮುಂದೇನು ಅಂತಂದ್ಬಿಟ್ಟು. ಆಮೇಲೆ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಾರೆ, ಯಾವ ಊರಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲೇ ಮಾಡ್ತಾರಾ, ಹುಟ್ಟೂರಿಗೆ ತೊಗೊಂಡೋಗ್ತಾರಾ, ಹಾಸನಕ್ಕೆ ತೊಗೊಂಡೋಗ್ತಾರಾ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಈಗ ಇನ್ನು ಮುಂದೆ ತೀರ್ಮಾನ ಆಗಬೇಕು. ನನ್ನ ಪ್ರಕಾರ ಇನ್ನು ಮುಂದಕ್ಕೆ ಅವರು ಅಲ್ಲೇ ಕೂತ್ಕೊಂಡು ನಿರ್ಧಾರ ಮಾಡಿ ಮಾಧ್ಯಮಗಳಿಗೆ ಒಂದು ಬ್ರೀಫ್ ಮಾಡ್ತಾರೆ ಮುಂದೇನು ಅಂತಂದ್ಬಿಟ್ಟು. ಸದ್ಯಕ್ಕೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ.